ತುರ್ಕಮೆನಿಸ್ತಾನ್ ಎಂಬ ದೇಶವು ಪ್ರಪಂಚಕ್ಕೆ ತೋರುತ್ತಿರುವುದು ಒಂದು ಅದ್ಭುತವಾದ ಮನಮೋಹಕವಾದ ಚಿತ್ರ, ವಿಶೇಷವಾಗಿ ಅದರ ರಾಜಧಾನಿ ನಗರ ಅಶ್ಗಾಬತ್ ಬಗ್ಗೆ. ಈ ನಗರವನ್ನು ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಆಧುನಿಕವಾದ ಸ್ಥಳವೆಂದು ಪ್ರಚಾರ ಮಾಡುತ್ತಾರೆ. ಆದರೆ ಆ ಸೌಂದರ್ಯದ ಹಿಂದೆ ಮರೆಯಾಗಿರುವ ನಿಜವಾದ ಕಥೆ ಸಂಪೂರ್ಣವಾಗಿ ಬೇರೆಯದು. ಇದು ಒಂದು ದೊಡ್ಡ ಮೋಸ, ಒಂದು ಕ್ರೂರ ಏಕಾಧಿಪತ್ಯದ ಮುಸುಕು. ಈ ವಿಡಿಯೋದಲ್ಲಿ ನಾವು ಅಶ್ಗಾಬತ್ನ ಹೊರಗಿನ ಸೌಂದರ್ಯವನ್ನು, ಅದರ ಹಿಂದಿರುವ ಕತ್ತಲೆಯ ರಹಸ್ಯಗಳನ್ನು ಮತ್ತು ದೇಶದ ಆಡಳಿತ ವ್ಯವಸ್ಥೆಯ ಭಯಾನಕವಾದ ಸತ್ಯಗಳನ್ನು ವಿವರವಾಗಿ ನೋಡೋಣ. ಅಶ್ಗಾಬತ್ ನಗರವನ್ನು ಮೊದಲು ನೋಡಿದಾಗ ನಮಗೆ ಏನು ಅನ್ನಿಸುತ್ತದೆ? ಇದು ಒಂದು ಪರಿಪೂರ್ಣವಾದ ಚಿತ್ರಕಲೆಯಂತೆ ಕಾಣುತ್ತದೆ. ಪ್ರಪಂಚದಲ್ಲೇ ಅತ್ಯಧಿಕ ಬಿಳಿ ಮಾರ್ಬಲ್ ಬಳಸಿದ ನಗರ ಇಲ್ಲಿಯೇ ಇವೆ. ರಸ್ತೆಗಳು, ಸ್ಮಾರಕಗಳು, ಕಚೇರಿ ಕಟ್ಟಡಗಳು ಎಲ್ಲವೂ ಹೊಳೆಯುತ್ತಾ ಒಂದೇ ಬಗೆಯ ಬಿಳಿ ಬಣ್ಣದಲ್ಲಿ ಇರುತ್ತವೆ. ಡೌನ್ಟೌನ್ ಪ್ರದೇಶದಲ್ಲಿ ನಡೆದುಕೊಂಡು ಹೋದರೆ ಮರುಭೂಮಿಯ ನಡುವೆ ಒಂದು ಡಿಸ್ನಿಲ್ಯಾಂಡ್ನಂತೆ ಅನ್ನಿಸುತ್ತದೆ. 8 ಲೇನ್ಗಳ ದೊಡ್ಡ ಹೈವೇಗಳು, ದೊಡ್ಡ ದೊಡ್ಡ ಕಾರಂಜಿಗಳು, ವಿಶಾಲವಾದ ಸ್ಟೇಡಿಯಂಗಳು ಇವೆಲ್ಲವನ್ನು ನೋಡುತ್ತಿದ್ದರೆ ಮನಸ್ಸು ಮುದಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಈ ಸೌಂದರ್ಯದಿಂದಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಳು ಕೂಡ ಹಲವು ಬಂದಿವೆ. ಅತ್ಯಧಿಕ ಮಾರ್ಬಲ್ ಬಳಸಿದ ನಗರ, ಅತಿದೊಡ್ಡ ಕಾರಂಜಿ ಸಂಕೀರ್ಣ, ಅತಿದೊಡ್ಡ ನಕ್ಷತ್ರಾಕಾರದ ಛಾವಣಿ ಮೊದಲಾದವು. ಆದರೆ ಈ ಸುಂದರ ನಗರದಲ್ಲಿ ಕಾಲಿಟ್ಟ ತಕ್ಷಣ ಒಂದು ವಿಚಿತ್ರವಾದ ಆತಂಕ ಶುರುವಾಗುತ್ತದೆ. ಸುತ್ತಮುತ್ತಲೂ ಯಾರೋ ನಿರಂತರವಾಗಿ ನಮ್ಮನ್ನು ಗಮನಿಸುತ್ತಿರುವಂತೆ, ಮಾತನಾಡಿದರೂ ನಮಗೆ ಅಥವಾ ನಮ್ಮ ಸಂಬಂಧಿಕರಿಗೆ ಅಪಾಯವೆಂಬ ಭಯ ಹುಟ್ಟುತ್ತದೆ. ಹಗಲು ಸಮಯದಲ್ಲೂ ರಸ್ತೆಗಳ ಮೇಲೆ ಜನರು ಬಹುತೇಕ ಕಾಣಿಸುವುದಿಲ್ಲ. ಕಾರುಗಳು ಕಡಿಮೆ, ಜನರು ಕಡಿಮೆ, ಜೀವನ ಕಡಿಮೆ. ರಸ್ತೆಗಳನ್ನು ಗುಡಿಸುವವರು ಮತ್ತು ಕಟ್ಟಡಗಳನ್ನು ಕಾವಲು ಕಾಯುವವರು ಮಾತ್ರ ಹೆಚ್ಚು ಕಾಣಿಸುತ್ತಾರೆ. ಈ ದೊಡ್ಡ ಹೈವೇಗಳು ಖಾಲಿಯಾಗಿರುತ್ತವೆ. ಸ್ಟೇಡಿಯಂಗಳು ಪ್ರೇಕ್ಷಕರಿಲ್ಲದೆ ಶೂನ್ಯ. ಕಾರಂಜಿಗಳು ಸುತ್ತಮುತ್ತ ಯಾರೂ ಆನಂದಿಸದೆ ಚಲಿಸುತ್ತಿರುತ್ತವೆ. ಸರ್ಕಾರ ಕೋಟ್ಯಾಂತರ ಖರ್ಚು ಮಾಡಿ ಕಟ್ಟಿಸಿದ ಈ ಕಟ್ಟಡಗಳು ಕೇವಲ ತೋರಿಕೆಗಾಗಿ ಮಾತ್ರವೆಂದು ಅನ್ನಿಸುತ್ತದೆ. ಅಸಲು ಜನರ ಮನೆಗಳಲ್ಲಿ ಕುಡಿಯುವ ನೀರು, ಆಹಾರ ಕೂಡ ಸರಿಯಾಗಿ ಇರದಿರಬಹುದು. ಆದರೆ ಈ ಪ್ರದರ್ಶನಕ್ಕಾಗಿ ಎಲ್ಲವೂ ಸಿದ್ಧ. ಈ ಸೌಂದರ್ಯದ ಹಿಂದೆ ಏನಿದೆ? ಒಂದು ಭಯಾನಕವಾದ ಏಕಾಧಿಪತ್ಯ ಮತ್ತು ಜನರ ಮೇಲಿನ ದಬ್ಬಾಳಿಕೆ. ಏನೋ ಕಹಿಯಾದ ಸತ್ಯವನ್ನು ಮರೆಮಾಚಲು ಈ ನಕಲಿ ಸೌಂದರ್ಯವನ್ನು ಸೃಷ್ಟಿಸಿದ್ದಾರೆ. ಚರಿತ್ರೆಯಲ್ಲಿ ಇಂತಹ ಮೋಸಗಳು ನಡೆದಿವೆ. ಉದಾಹರಣೆಗೆ 1944ರಲ್ಲಿ ನಾಜಿಗಳು ಥೆರೇಸಿಯನ್ ಸ್ಟಾರ್ಟ್ ಎಂಬ ನಕಲಿ ಸಂತೋಷಕರ ಗೆಟ್ಟೋವನ್ನು ಸೃಷ್ಟಿಸಿ ರೆಡ್ ಕ್ರಾಸ್ ಪ್ರತಿನಿಧಿಗಳನ್ನು ಮೋಸಗೊಳಿಸಿದರು. ಅಲ್ಲಿ ಉದ್ಯಾನವನಗಳು, ಕಾಫಿ ಅಂಗಡಿಗಳು, ನಗುತ್ತಿರುವ ಕುಟುಂಬಗಳನ್ನು ಸೆಟಪ್ ಮಾಡಿ ಎಲ್ಲವೂ ಚೆನ್ನಾಗಿದೆ ಎಂದು ಪ್ರಪಂಚವನ್ನು ನಂಬಿಸಿದರು. ಆದರೆ ಕ್ಯಾಮರಾಗಳು ಆಫ್ ಆದ ನಂತರ ಆ ನಟರುಗಳನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಕಳುಹಿಸಿ ಕೊಂದರು. ಅಶ್ಗಾಬತ್ನಲ್ಲೂ ಅದೇ ರೀತಿಯ ನೆರಳುಗಳು ಕಾಣುತ್ತಿವೆ. ವಿಮರ್ಶಕರು, ಪತ್ರಕರ್ತರು ಅದೃಶ್ಯರಾಗುತ್ತಾರೆ. ಉದಾಹರಣೆಗಳನ್ನು ನೋಡಿದರೆ 2006ರಲ್ಲಿ ಓಗುಲ್ ಸಪರ್ ಮುರದೋವಾ ಎಂಬ 58 ವರ್ಷದ ಮಹಿಳೆ ಸತ್ತಳು. ಅವಳ ಶವದ ಮೇಲೆ ಹತ್ಯೆಯ ಗುರುತುಗಳು, ಕತ್ತಿನ ಮೇಲೆ ಗಲ್ಲು ನೇಣು ಹಾಕಿದ ಗಾಯಗಳು, ತಲೆಯ ಹಿಂಭಾಗದಲ್ಲಿ ಹೊಡೆದ ಆಳವಾದ ಗಾಯಗಳು ಇದ್ದವು. ಆದರೆ ಸರ್ಕಾರ ಸಹಜ ಸಾವು ಎಂದು ಹೇಳಿ ಕೇಸನ್ನು ಮರೆಮಾಚಿದು. ಅವಳು ಮಾಡಿದ ತಪ್ಪು, ಸರ್ಕಾರದ ರಹಸ್ಯಗಳು ಅವಳ ಬಳಿಯಿದ್ದುದು. ಮತ್ತೊಂದು ಉದಾಹರಣೆ, ಮಾಜಿ ವಿದೇಶಾಂಗ ಸಚಿವ ಬೋರಿಸ್ ಶಿಕ್ಮುರದೋವ್ 2002ರಲ್ಲಿ ಅದೃಶ್ಯನಾದ. ಟಿವಿಯಲ್ಲಿ ಸ್ಕ್ರಿಪ್ಟೆಡ್ ಕನ್ಫೆಷನ್ ತೋರಿಸಿದರು. ಅವನ ಮುಖದ ಮೇಲೆ ಹಿಂಸೆಯ ಗುರುತುಗಳು ಮತ್ತು ಔಷಧಿ ಕೊಟ್ಟಂತೆ ಪ್ರಜ್ಞೆಯಲ್ಲಿಲ್ಲದಂತೆ. ಇಂದಿಗೂ ಅವನು ಬದುಕಿದ್ದನೋ ಇಲ್ಲವೋ ತಿಳಿಯದು. ಈ ಭಯಾನಕವಾದ ಆಡಳಿತ ಹೇಗೆ ಶುರುವಾಯಿತು? 1991ರಲ್ಲಿ ಸೋವಿಯತ್ ಯೂನಿಯನ್ ಕುಸಿದ ನಂತರ ಸಪರ್ ಮುರತ್ ನಿಯಾಜೋವ್ ಅಧಿಕಾರಕ್ಕೆ ಬಂದ. ಅವನು ತನ್ನನ್ನು ತುರ್ಕ್ಮೆನ್ ಭಾಷಿ ಎಂದು ಘೋಷಿಸಿಕೊಂಡು ಏಕಸ್ವಾಮ್ಯ ಆಡಳಿತವನ್ನು ಸ್ಥಾಪಿಸಿದ. ಕೆಜಿಬಿಯನ್ನು ಕೆಎನ್ಬಿ ಆಗಿ ಬದಲಾಯಿಸಿ ಜನರ ಮೇಲೆ ಪೂರ್ಣ ನಿಗಾ ಇಟ್ಟ. ಫೋನ್ ರೆಕಾರ್ಡ್ಗಳು, ಪ್ರಯಾಣ ಅನುಮತಿಗಳು, ಉದ್ಯೋಗ ವಿವರಗಳು ಎಲ್ಲವೂ ಕೆಎನ್ಬಿ ಕೈಯಲ್ಲಿ. ಶಾಲೆಗಳು, ಮಸೀದಿಗಳು, ಕಚೇರಿಗಳಲ್ಲಿ ಕೂಡ ಮಾಹಿತಿದಾರರು ಇದ್ದರು. ಭಯದಿಂದ ಜನರು ಮನೆಯಲ್ಲೂ ಟಿವಿ ಸೌಂಡ್ ಹೆಚ್ಚಿಸಿ ಮಾತನಾಡುತ್ತಿದ್ದರು. ಶಾಲಾ ಮಕ್ಕಳು ಕೂಡ ಗೂಢಚಾರರಾಗಿ ಬದಲಾಗಿದ್ದರು. 2002ರಲ್ಲಿ ನಿಯಾಜೋವ್ ಮೇಲೆ ಹತ್ಯೆಯತ್ನ ನಡೆದಿದೆ ಎಂದು ಘೋಷಿಸಿ ಸಾವಿರಾರು ರಾಜಕೀಯ ವಿರೋಧಿಗಳನ್ನು ಬಂಧಿಸಿದ. ಅವರನ್ನು ಓವದಾನ್ ಡೆಪೆ ಎಂಬ ರಹಸ್ಯ ಜೈಲಿಗೆ ಕಳುಹಿಸಿದ. ಇದು ಮರುಭೂಮಿಯ ನಡುವಿನ ಜೈಲು.
ಭಯಾನಕ ಉಷ್ಣ, ಶೀತ, ರೋಗಗಳು. ಇಲ್ಲಿ ಹಿಂಸೆಗಳು, ಟೈರ್ಗಳಿಂದ ಕಟ್ಟಿ ಹೊಡೆಯುವುದು, ಫ್ಲೈಯಿಂಗ್ ಕಾರ್ಪೆಟ್ ಅಂದರೆ ಅಮಾನತ್ತು ಒಳಿಸಿ ಹೊಡೆಯುವುದು, ಕತ್ತಲು ಏಕಾಂತ ಕೋಣೆಗಳು, ಆಹಾರ ನೀರಿಲ್ಲದೆ ಬಾಧಿಸುವುದು. ಇದು ದೇಹವನ್ನಲ್ಲ, ಮನಸ್ಸನ್ನು, ನೆನಪುಗಳನ್ನು, ಗುರುತನ್ನು ನಾಶ ಮಾಡುತ್ತದೆ. ನಿಯಾಜೋ ಜನರನ್ನು ದೈಹಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡಿದ. ಊರಿನಿಂದ ಊರಿಗೆ ಹೋಗಲು ಅನುಮತಿ, ಪಾಸ್ಪೋರ್ಟ್ಗಳು ಅಸಾಧ್ಯ. ಬ್ಲ್ಯಾಕ್ಲಿಸ್ಟ್ನಲ್ಲಿರುವವರು ದೇಶ ಬಿಟ್ಟು ಹೋಗಲಾರರು. ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ವಿಪಿಎನ್ಗಳು ನಿಷೇಧ. ಹೊರಗಿನ ಸುದ್ದಿಗಳು, ಪುಸ್ತಕಗಳು ನಿಷೇಧ. ಜನರ ಮೆದುಳಿನಲ್ಲಿ ತನ್ನ ಮಾಹಿತಿಯನ್ನು ತುಂಬಲು ರುಹ್ನಾಮಾ ಎಂಬ ಪುಸ್ತಕವನ್ನು ಬರೆದ. ಅದನ್ನು ಪವಿತ್ರ ಗ್ರಂಥವೆಂದು ಘೋಷಿಸಿದ. ರುಹ್ನಾಮಾ ಪುಸ್ತಕವು ದೇಶದಲ್ಲಿ ಕಡ್ಡಾಯವಾಯಿತು. ಶಾಲೆಗಳಲ್ಲಿ, ಉದ್ಯೋಗ ಪರೀಕ್ಷೆಗಳಲ್ಲಿ, ಡ್ರೈವಿಂಗ್ ಟೆಸ್ಟ್ಗಳಲ್ಲಿ ಅದರ ಮೇಲೆ ಪ್ರಶ್ನೆಗಳು. ಮಸೀದಿಗಳಲ್ಲಿ ಇಮಾಮ್ಗಳು ಕುರಾನ್ ಜೊತೆಗೆ ಇದನ್ನು ಓದಬೇಕು. ಪುಸ್ತಕಕ್ಕೆ ದೊಡ್ಡ ಪ್ರತಿಮೆಯನ್ನು ಕಟ್ಟಿಸಿದ. ಸಂಜೆ 8 ಗಂಟೆಗೆ ಸ್ವಯಂಚಾಲಿತವಾಗಿ ತೆರೆದುಕೊಂಡು ಪಾಠಗಳನ್ನು ಪ್ರಸಾರ ಮಾಡುತ್ತದೆ. ಕರೆನ್ಸಿ ನೋಟುಗಳು, ಕಟ್ಟಡಗಳು, ಮಸೀದಿ ಗೋಡೆಗಳ ಮೇಲೆ ಕೂಡ ಅದರ ಹೆಸರು. ಇದು ಕೇವಲ ಪುಸ್ತಕವಲ್ಲ, ಜನರ ಗುರುತನ್ನು ಮರುಪ್ರೋಗ್ರಾಂ ಮಾಡುವ ಸಾಧನ. ನಿಯಾಜೋವ್ನಲ್ಲಿರುವ ನಾರ್ಸಿಸಂ ಎಷ್ಟು ಬೆಳೆದಿದೆ ಎಂದರೆ ಪ್ರತಿ ಚೌಕದಲ್ಲಿ ತನ್ನ ಪ್ರತಿಮೆಗಳನ್ನು ಇರಿಸಿದ. ಒಂದು ಪ್ರತಿಮೆ 24 ಕ್ಯಾರೆಟ್ ಚಿನ್ನದ ಕುದುರೆಯ ಮೇಲಿದೆ. ಸೂರ್ಯನು ಯಾವ ದಿಕ್ಕಿಗೆ ತಿರುಗಿದರೂ ಮುಖ ಅಲ್ಲಿಗೆ ತಿರುಗುವಂತೆ ವಿನ್ಯಾಸಿಸಿದ. ಕ್ಯಾಲೆಂಡರ್ನಲ್ಲಿ ತಿಂಗಳ ಹೆಸರುಗಳನ್ನು ಕೂಡ ತನ್ನ ಹೆಸರಿನಿಂದ ಬದಲಾಯಿಸಿದ. ಜನವರಿ ತುರ್ಕ್ಮೆನ್ ಭಾಷೆಯಾಯಿತು, ಸೆಪ್ಟೆಂಬರ್ ರುಹ್ನಾಮಾ ಆಯಿತು. ಅಶ್ಗಾಬತ್ ಸೌಂದರ್ಯವು ಮಾನಸಿಕ ವಿನ್ಯಾಸ. ಅದು ನಿರಂತರವಾಗಿ ಪರಿಪೂರ್ಣತೆ, ಕ್ರಮ, ನಿಯಂತ್ರಣ ಎಂಬ ಸಂದೇಶ ನೀಡುತ್ತದೆ. ಜನರು ಅದನ್ನು ನೋಡಿ ಆಲೋಚನೆಗಳಲ್ಲೂ ಆ ವಿಧೇಯತೆಯನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. 2006ರಲ್ಲಿ ನಿಯಾಜೋವ್ ಅಕಸ್ಮಾತ್ ಸತ್ತ. ಜನರು ಬದಲಾವಣೆಯನ್ನು ಆಶಿಸಿದರು, ಸ್ವಾತಂತ್ರ್ಯ ಬರುತ್ತದೆ ಎಂದು. ಆದರೆ ಗುರ್ಬಂಗುಲಿ ಬೆರಡಿ ಮುಹಮ್ಮದೋ ಅಧಿಕಾರಕ್ಕೆ ಬಂದ. ಅವನು ನಿಯಾಜೋವ್ಗೆ ನಿಷ್ಠನಾಗಿದ್ದ. ಚುನಾವಣೆಗಳು ನಡೆದವು. 99.9% ಮತಗಳು ಅವನಿಗೆ. ವ್ಯವಸ್ಥೆ ಬದಲಾಗಲಿಲ್ಲ, ಮತ್ತಷ್ಟು ಗಟ್ಟಿಯಾಯಿತು. ಇಂದು 2025-26ರಲ್ಲಿ ತುರ್ಕ್ಮೆನಿಸ್ತಾನ್ ಪ್ರಪಂಚದಲ್ಲೇ ಅತ್ಯಂತ ಮುಚ್ಚಿದ ದೇಶಗಳಲ್ಲಿ ಒಂದು. ಫ್ರೀಡಮ್ ಹೌಸ್ ವರದಿಯ ಪ್ರಕಾರ ಗ್ಲೋಬಲ್ ಫ್ರೀಡಮ್ ಸ್ಕೋರ್ 100ಕ್ಕೆ ಕೇವಲ 1 ಅಂಕ. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ 180 ದೇಶಗಳಲ್ಲಿ 176ನೇ ಸ್ಥಾನ. ಅಶ್ಗಾಬತ್ ಒಂದು ಅದ್ಭುತವಾದ ವೇದಿಕೆಯಂತೆ ಕಾಣುತ್ತದೆ. ಆದರೆ ಅಲ್ಲಿಗೆ ಪ್ರೇಕ್ಷಕರು, ಹೊರಗಿನ ಪ್ರಪಂಚ, ಒಳಗೆ ಬರಲಾರರು. ನಟರು, ಜನರು ವೇದಿಕೆಯಿಂದ ಇಳಿದು ಹೊರಗೆ ಹೋಗಲಾರರು. ಇದು ಒಂದು ಚಿನ್ನದ ಪಂಜರದಂತೆ. ಸ್ವಾತಂತ್ರ್ಯ ಕಾಣುತ್ತದೆ, ಆದರೆ ಬಂಧಿಗಳು. ಈ ಕಥೆ ನಮಗೆ ಒಂದು ಆಳವಾದ ಪಾಠ ಹೇಳುತ್ತದೆ. ಯಾವ ವ್ಯವಸ್ಥೆಯಾದರೂ ನಮ್ಮ ಆಲೋಚನೆಗಳನ್ನು, ಮಾಹಿತಿಯನ್ನು ನಿಯಂತ್ರಿಸಿದರೆ ನಮ್ಮನ್ನು ಗುಲಾಮರನ್ನಾಗಿ ಮಾಡುತ್ತದೆ. ತುರ್ಕ್ಮೆನಿಸ್ತಾನ್ನಲ್ಲಿ ಅದು ಮನುಷ್ಯನ ನಿಯಂತ್ರಣ. ನಮ್ಮ ಆಧುನಿಕ ಸಮಾಜದಲ್ಲಿ ಅದು ಅಲ್ಗಾರಿಥಮ್ಗಳು, ಸೋಷಿಯಲ್ ಮೀಡಿಯಾ ಎಕೋ ಚೇಂಬರ್ಗಳು. ಅದಕ್ಕೆ ಆ ವ್ಯವಸ್ಥೆಗಳಿಗೆ ಅತಿದೊಡ್ಡ ಭಯವೇ ಸ್ಪೃಹೆ, ಅಂದರೆ ಅರಿವು, ನಿಗಾ, ಪರಿಶೀಲನೆ. ನಾವು ಪ್ರತಿಯೊಂದನ್ನೂ ನಿಗದಿಯಾಗಿ ನೋಡಿದರೆ, ಪ್ರಶ್ನೆಗಳನ್ನು ಕೇಳಿದರೆ, ಹಿಂದಿರುವ ತರ್ಕವನ್ನು ಅರ್ಥಮಾಡಿಕೊಂಡರೆ ಏನೂ ನಮ್ಮ ಮೆದುಳನ್ನು ಪೂರ್ಣವಾಗಿ ನಿಯಂತ್ರಿಸಲಾರದು. ತುರ್ಕ್ಮೆನಿಸ್ತಾನ್ ನಮಗೆ ನೀಡುವ ಅತಿದೊಡ್ಡ ಎಚ್ಚರಿಕೆ ಅದೇ. ಸ್ವಾತಂತ್ರ್ಯವೆಂಬುದು ಹೊರಗಿನ ಸೌಂದರ್ಯದಲ್ಲಲ್ಲ, ನಮ್ಮ ಆಲೋಚನೆಗಳ ಸ್ವಾತಂತ್ರ್ಯದಲ್ಲಿದೆ. ಹೌದು, ಆದರೆ ನಿಜವಾಗಿ ನಾವು ಸ್ವತಂತ್ರರಾಗಿದ್ದೇವೆಯೇ? ತುರ್ಕ್ಮೆನಿಸ್ತಾನ್ನಲ್ಲಿ ಏಕಾಧಿಪತ್ಯ ಕಣ್ಣಿಗೆ ಕಾಣುತ್ತದೆ. ಅದು ಪಾಲರಾಯಿ ಕಟ್ಟಡಗಳಲ್ಲಿ, ಚಿನ್ನದ ಪ್ರತಿಮೆಗಳಲ್ಲಿ, ಬಲವಂತದ ನಂಬಿಕೆಯಲ್ಲಿ ಕಾಣುತ್ತದೆ. ಆದರೆ ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಆ ಏಕಾಧಿಪತ್ಯ ಕಣ್ಣಿಗೆ ಕಾಣುವುದಿಲ್ಲ. ಅದು ಅಲ್ಗಾರಿದಮ್ನಲ್ಲಿ, ಎಕೋ ಚೇಂಬರ್ಗಳಲ್ಲಿ, ವೈವಿಧ್ಯತೆಯ ವ್ಯಾಪಾರದಲ್ಲಿ ಮರೆಯಾಗಿದೆ. ಅಲ್ಲಿ ಏಕಾಧಿಪತಿ ಮನುಷ್ಯನಾದರೆ, ಇಲ್ಲಿ ಅಲ್ಗಾರಿದಮ್. ಆದರೆ ಎರಡರ ಉದ್ದೇಶವೂ ಒಂದೇ: ನಿಮ್ಮ ಚಿಂತನಾ ಪ್ರಕ್ರಿಯೆಯನ್ನು ಹಾಳು ಮಾಡುವುದು. ನಾನು ಏನು ಮಾತನಾಡುತ್ತಿದ್ದೇನೆಂದು ಅರ್ಥವಾಯಿತೆ? ಸೋಷಿಯಲ್ ಮೀಡಿಯಾ ಬಗ್ಗೆ. ತುರ್ಕ್ಮೆನಿಸ್ತಾನ್ ನಮಗೆ ಒಂದೇ ಒಂದು ಪಾಠ ನೀಡುತ್ತದೆ. ಯಾವ ವ್ಯವಸ್ಥೆ ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸುತ್ತದೆಯೋ ಅದು ನಮ್ಮನ್ನು ಪೂರ್ಣವಾಗಿ ಗುಲಾಮರನ್ನಾಗಿ ಮಾಡಿದಂತೆಯೇ. ಆದರೆ ಈ ವ್ಯವಸ್ಥೆಗಳಿಗೆಲ್ಲ ಇರುವ ಅತಿದೊಡ್ಡ ಭಯ ಏನು ಗೊತ್ತಾ? ಅರಿವು. ಯಾವಾಗ ಮನುಷ್ಯ ಪ್ರತಿಯೊಂದನ್ನೂ ನಿಗದಿಯಾಗಿ ನೋಡಲು ಶುರು ಮಾಡುತ್ತಾನೋ, ಪ್ರತಿಯೊಂದರ ಹಿಂದಿರುವ ತರ್ಕವನ್ನು ಅರ್ಥಮಾಡಿಕೊಳ್ಳುತ್ತಾನೋ, ಅప్పుడు ಏನೂ ನಿಮ್ಮ ಮೆದುಳನ್ನು ನಿಯಂತ್ರಿಸಲಾರದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.